ಸ್ನೇಹಿತರೆ, ನಿಮ್ಮ ದೈಹಿಕ ಆರೋಗ್ಯದ ಜೊತೆಗೆ ಮಾನಸಿಕ ಆರೋಗ್ಯ ಕೂಡ ಬಹಳ ಮುಖ್ಯ ಆಗತ್ತೆ. ನಿಮ್ಮ ಮಾನಸಿಕ ಆರೋಗ್ಯ ಸರಿ ಇಲ್ಲ ಅಂದರೆ ನಿಮ್ಮ ಜೊತೆಗೆ ಒಂದು ನಾಯಿ ಮರಿ ಕೂಡ ಇರಲ್ಲ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ನೋಡಿ, ಒಬ್ಬ ಮನುಷ್ಯನಿಗೆ ಗೌರವ ತುಂಬ ಮುಖ್ಯ ಆಗತ್ತೆ. ನೀವು ಅವನ ಮಾತುಗಳಿಗೆ ಬೆಲೆ ಕೊಡಬೇಕಾಗತ್ತೆ. ನಿಮ್ಮ ಜೊತೆಗೆ ಯಾವುದೇ ವ್ಯಕ್ತಿ ಇರಲಿ, ನೀವು ಕೊಡೋ ಹಣದಿಂದ ನಿಮ್ಮ ಜೊತೆಗಿರಲ್ಲ. ನೀವು ತೋರಿಸೋ ಪ್ರೀತಿಯಿಂದ, ನೀವು ತೋರಿಸೋ ಕಾಳಜಿಯಿಂದ, ಜೊತೆಗೆ ನೀವು ಕೊಡುವಂತಹ ರೆಸ್ಪೆಕ್ಟ್ ಅಂದರೆ ಗೌರವದಿಂದ ನಿಮ್ಮ ಜೊತೆಗೆ ಜನ ಇರ್ತಾರೆ. ಸ್ನೇಹಿತರಿರ್ಬೋದು, ಫ್ಯಾಮಿಲಿ ಇರ್ಬೋದು, ಯಾರು ಬೇಕಾದರೂ ಇರ್ಬೋದು. ಯಾವತ್ತೋ ಒಂದು ದಿನ ಸಿಟ್ಟಲ್ಲಿ ನೀವೇನೋ ಒಂದು ಮಾತು ಕೇಳಿದ್ರೆ ತೊಂದರೆ ಇಲ್ಲ. ಆದರೆ ಪ್ರತಿನಿತ್ಯ ನೀವು ಅವರನ್ನು ನಿಂದಿಸ್ತಾ ಇದ್ದರೆ, ಪ್ರತಿನಿತ್ಯ ಅವರ ಬಗ್ಗೆ ಅಸಹ್ಯವಾಗಿ ಮಾತಾಡ್ತಾ ಇದ್ದರೆ ಖಂಡಿತವಾಗಿಯೂ ಯಾರೂ ಇರಲ್ಲ. ಸೊ ಈ ಒಂದು ಮನಸ್ಥಿತಿ ಸರಿಯಾಗಿದ್ದರೆ ಮಾತ್ರ ನಿಮ್ಮ ಜೊತೆಗೆ ಎಲ್ಲರೂ ಚೆನ್ನಾಗಿರ್ತಾರೆ. ಯಾಕೆ ಈ ಮಾತುಗಳನ್ನು ಹೇಳ್ತಾ ಇದ್ದೀನಿ ಇವತ್ತು ಅಂತ ಹೇಳಿದ್ರೆ, ನೋಡಿ, ಸುಮಾರು ಜನ ಸೋಷಿಯಲ್ ಮೀಡಿಯಾದಲ್ಲಿ ನಾವು ಗಮನಿಸ್ತಾ ಇರ್ತೇವೆ. ನಾವೆಷ್ಟೇ ಸ್ಪೋರ್ಟಿವ್ ಆಗಿ ತೊಗೊಂಡ್ರೂ ಕೂಡ ಅವ್ರುಗಳು ಬಂದು ನಿಮಗೆ ಕೆಟ್ಟ ಕೊಳಕು ಮೆಸೇಜ್ ಹಾಕುವಂಥದ್ದು, ಕೆಟ್ಟ ಕೊಳಕು ಆನ್ಲೈನಲ್ಲಿ ಮಾತಾಡುವಂಥದ್ದು, ಹುಡ್ಕೊಂಡು ಬಂದು ಹೊಡಿತೀನಿ ಅಂತ ಹೇಳುವಂಥದ್ದು, ನಿಮಗೆ ಅಕ್ರಮ ಸಂಬಂಧಗಳನ್ನು ಕಟ್ಟುವಂಥದ್ದು, ತಂದೆ ಮಗಳ ಸಂಬಂಧವನ್ನು ಕೆಟ್ಟದಾಗಿ ಬಿಂಬಿಸುವಂಥದ್ದು, ಗಂಡ ಹೆಂಡತಿಯರ ಮಧ್ಯೆ ಒಂದು ವಿಷಬೀಜ ಬಿತ್ತುವಂತಹ ಕೆಲಸವನ್ನು ಈ ಸೋಷಿಯಲ್ ಮೀಡಿಯಾದಲ್ಲಿ ಇತ್ತೀಚೆಗೆ ನಾವು ಹೆಚ್ಚಾಗಿ ಕಾಣ್ತಾ ಇದ್ದೀವಿ. ಸಮಸ್ಯೆ ಏನಪ್ಪ ಅಂತ ಹೇಳಿದ್ರೆ, ಇವರ ಮಾನಸಿಕ ಪರಿಸ್ಥಿತಿ ಸ್ವಲ್ಪ ಹದಗೆಟ್ಟಿರುತ್ತೆ. ಈ ಹದಗೆಟ್ಟಿದ್ರಿಂದ ಏನು ಮಾಡ್ತಾರೆ ಅಂದರೆ, ಬೇರೆಯವರ ಮಾನಸಿಕ ಪರಿಸ್ಥಿತಿಯನ್ನು ಹಾಳು ಮಾಡೋಣ ಅಂತ ಹೇಳಿ ಪ್ಲ್ಯಾನ್ ಮಾಡ್ತಾರೆ. ಪ್ಲ್ಯಾನ್ ಅಲ್ಲ, ಇದೊಂದು ಕಾಯಿಲೆ. ಈ ಕಾಯಿಲೆ ಏನಾಗತ್ತಪ್ಪ ಅಂದರೆ, ಇನ್ನೊಬ್ಬರ ಮೇಲೆ ಇನ್ಫ್ಲೂಯೆನ್ಸ್ ಮಾಡುತ್ತೆ. ಈಗ ನೋಡಿ, ಒಬ್ಬ ನಿಮ್ಮ ಎದುರುಗಡೆ ಇರೋ ವ್ಯಕ್ತಿ ನಿಮ್ಮ ಹತ್ರ ಸಮಾಧಾನವಾಗಿ ಹೇಗಿದ್ದೀರಾ, ಊಟ ಮಾಡಿದ್ರಾ, ಆರಾಮಾಗಿದ್ದೀರಾ, ಸರಿ, ಯಾವಾಗಿಂದ ನೀವು ಕೆಲಸ ಪ್ರಾರಂಭ ಮಾಡ್ತೀರಿ, ಅಥವಾ ಓದ್ಕೊಳ್ಳಿ, ಈ ರೀತಿಯಾಗಿ ನೀವು ನಾರ್ಮಲಾಗಿ ಮಾತಾಡಿದ್ರೆ ಅವರು ನಿಮ್ಮ ಹತ್ರ ನಾರ್ಮಲಾಗಿ ರಿಪ್ಲೈ ಮಾಡ್ತಾರೆ. ಅದೇ ನೀವು ಎದುರುಗಡೆ ಇರೋ ವ್ಯಕ್ತಿ ಹತ್ರ ಹೋಗ್ಬಿಟ್ಟು ಜೋರಾಗಿ ಕಿರ್ಚಿಬಿಟ್ಟು, ನಿನಗೇನು ಹುಚ್ಚಿಡಿದ್ಯಾ, ಬೇಗ ಊಟ ಮಾಡು, ಬೇಗ ಕೆಲಸ ಮಾಡು, ಅದು ಮಾಡು, ಇದು ಮಾಡು ಅಂತ ಹೇಳಿಬಿಟ್ಟು ಕಮ್ಯಾಂಡ್ ಮಾಡಿದ್ರೆ ಡೆಫಿನೆಟ್ಲಿ ಆ ಕಡೆ ಇರೋರು ನಿಮ್ಮ ಹತ್ರ ಕಿರ್ಚಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಬೆಂಗಳೂರಲ್ಲಿ ಈ ಟ್ರಾಫಿಕಲ್ಲಿ ಗಾಡಿ ಓಡಿಸುವಾಗ ನಿಮ್ಮೆಲ್ಲರಿಗೂ ಅನುಭವ ಆಗಿರ್ಬೋದು. ಒಂದು ಗಾಡಿಗೆ ಏನಾದರೂ ಇಲ್ಲಿ ಸ್ವಲ್ಪ ಲೈಟಾಗಿ ಟಚ್ ಆದರೆ ಸಾಕು, ಏನೋ ಒಂದು ಅಮ್ಮ ಅಕ್ಕ ಅಂತ ಹೇಳಿ ಮನೆ ಹೆಣ್ಮಕ್ಳನ್ನೆಲ್ಲ ಕರ್ಕೊಂಡು ಬಂದು ಬೈಯಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಆಗ ಈ ಕಡೆ ಇರೋನು ಇಮಿಡಿಯೇಟಾಗಿ ಪ್ರೊವೋಕ್ ಆಗಿಬಿಟ್ಟು ಅವನು ಕಿರ್ಚಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾನೆ. ಈ ಪ್ರೊವೋಕೇಶನ್ ಯಾರು ಫಸ್ಟ್ ಮಾಡ್ತಾರೆ ಅವರು ಮಾನಸಿಕವಾಗಿ ಸಮಥಿಂಗ್ ಈಸ್ ರಾಂಗ್ ಅಂತ. ಪ್ರೊವೋಕೇಶನ್ ನೀವು ಮಾಡಿದ ಮೇಲೂ ಎದುರುಗಡೆ ಇರೋನು ತುಂಬ ತಾಳ್ಮೆಯಿಂದ ಕೂಲ್ ಆ್ಯಂಡ್ ಕಂಪೋಸ್ಡ್ ಆಗಿ, ಕೂಲ್ ಆ್ಯಸ್ ಕುಕುಂಬರ್ ಇದ್ದರೆ, ಅದು ನಂತರ ತಾಳ್ಮೆಯಿಂದ ಇದ್ದರೆ ಅವರ ಮಾನಸಿಕ ಆರೋಗ್ಯ ಬಹಳ ಸುಂದರವಾಗಿದೆ, ಅವರ ಆಲೋಚನೆಗಳು ಅದ್ಭುತವಾಗಿದೆ ಅಂತ. ಮತ್ತು ಇನ್ನೂ ಒಂದು ಹೇಳ್ತಾನೆ, ನಿಮಗೊಂದು ಟಿಪ್ಸ್ ಕೊಡ್ತಾನೆ. ಯಾರು ಈ ಮಾನಸಿಕವಾಗಿ ತುಂಬ ಡಿಪ್ರೆಷನ್ಗೆ ಹೋಗ್ತಾರೆ ಅವ್ರಿಗೊಂದು ಟಿಪ್ಸ್ ಕೊಡ್ತಾನೆ. ನೋಡಿ, ಯಾವುದೇ ಒಂದು ಆಲೋಚನೆಯನ್ನು, ಈಗ ಸೋಷಿಯಲ್ ಮೀಡಿಯಾಗೆ ನಾನು ಆಲ್ಮೋಸ್ಟ್ 2 hours ಟೈಮ್ ಕೊಡ್ತೀನಿ ಒಂದು ದಿನದಲ್ಲಿ. 2 ಗಂಟೆಗಳ ಕಾಲ ಟೈಮ್ ಕೊಡ್ತೀನಿ. ಬೆಳಗ್ಗೆ ಸ್ವಲ್ಪ ಹೊತ್ತು ಸ್ಕ್ರೋಲ್ ಮಾಡ್ತೀನಿ, ರೀಲ್ಸ್ ಎಲ್ಲ ನೋಡೋವಂಥ ಒಂದು ಹವ್ಯಾಸ ಇದೆ. ಆಮೇಲೆ ಸಂಜೆ ಏನಾದರೂ ವೀಡಿಯೋಸ್ ಮಾಡಬೇಕು ಅಂತ ಹೇಳಿದ್ರೆ ಆಗ ಸ್ವಲ್ಪ ಹೊತ್ತು ರೀಲ್ಸ್ ಎಲ್ಲ ನೋಡಿ, ಆನಂತರ ಏನೋ ಒಂದು ಕಂಟೆಂಟನ್ನು ತಗೊಂಡು ವೀಡಿಯೋ ಮಾಡೋ ಅಂಥದ್ದು. ಆದರೆ ಕೆಲವರು ಬರೀ 10 ನಿಮಿಷ ಬಂದು ಸೋಷಿಯಲ್ ಮೀಡಿಯಾದಲ್ಲಿ 10-20 ನಿಮಿಷ ನೋಡಿಬಿಟ್ಟು ಇನ್ನೊಂದು 20 ನಿಮಿಷ ಚೆನ್ನಾಗಿ ಬೈದುಬಿಟ್ಟು ಇಡೀ ದಿನ ಆ ವ್ಯಕ್ತಿಯ ಬಗ್ಗೆನೇ ಆಲೋಚನೆ ಮಾಡ್ತಾ ಇರೋದು. ಈಗ ಕೆಲವು ನನ್ನ ಅಭಿಮಾನಿಗಳಿದ್ದಾರೆ, ನನ್ನ ಹುಡ್ಕೊಂಡು ಬಂದು ಹೊಡಿತೀನಿ, ನಿನ್ನ ಮನೆ ಅಡ್ರೆಸ್ ಹೇಳು, ನಿನ್ನ ಫೋನ್ ನಂಬರ್ ಕೊಡು ಅಂತೆಲ್ಲ ಮಾತಾಡ್ತಾ ಇರ್ತಾರೆ. ಇವ್ರುಗಳ ಮಾನಸಿಕ ಪರಿಸ್ಥಿತಿ ಹೇಗಿರುತ್ತಪ್ಪ ಅಂದರೆ, ಕೆಲಸಕ್ಕೆ ಹೋಗಿರ್ತಾರೆ, ಅಲ್ಲೂ ನಂದೇ ಧ್ಯಾನ, ಶೈಲಜಾ ಅಮರ್ನಾಥ್ ಅಂತ. ಆ ನಂತರ ಅಲ್ಲಿಂದ ಇನ್ಯಾವುದೋ ಒಂದು ಐಸ್ ಕ್ರೀಮ್ ಪಾರ್ಲರ್ಗೆ ಹೋಗ್ತಾರೆ, ಐಸ್ ಕ್ರೀಮ್ ತಿನ್ನೋಣ ಅಂತ ಅಂದ್ಕೊಳ್ಳಿ. ಅಲ್ಲೂ ಹೋಗ್ಬಿಟ್ಟು ಐಸ್ ಕ್ರೀಮ್ ತಿಂತ ಇವತ್ತು ಹೋಗ್ಬಿಟ್ಟು ಹಂಗೆ ಬೈದ್ಬಿಡ್ಬೇಕು, ಹಿಂಗೆ ಮಾತಾಡ್ಬಿಡ್ಬೇಕು. ದಿಸ್ ಈಸ್ ನಾಟ್ ದ ವೇ. ಈ ಥರ ಒಂದು ಗ್ರಜ್ಜನ್ನು, ಈ ಥರ ಒಂದು ಥಾಟ್ಸನ್ನು ನಿಮ್ಮ ಮೈಂಡಲ್ಲಿ ಇಟ್ಕೊಂಡ್ರೆ ಡೆಫಿನೆಟ್ಲಿ
ಕಿಚಕಿಚಿ ಆಗ್ತಾ ಇದೆ ಇಂಥವ್ರ ಬಗ್ಗೆ ಮಾತಾಡುವಾಗ. ಡೆಫಿನೆಟ್ಲಿ ನಿಮ್ಮ ಮಾನಸಿಕ ಆರೋಗ್ಯ ಅಂತೂ ಹಾಳಾಗೋದು ಖಂಡಿತ. ಸರಿ, ಇದರಿಂದ ಹೊರಗಡೆ ಬರೋದು ಹೇಗಪ್ಪ? ಯಾರೀಗ ನನ್ನನ್ನು ದ್ವೇಷ ಮಾಡ್ತಾ ಇದ್ದೀರಾ, ನೀವೊಂದು ಕೆಲಸ ಮಾಡಬೇಕು. ನಾನು ಶೈಲಜಾ ಅಮರ್ನಾಥ್ ಬಗ್ಗೆ 24/7 ಯೋಚನೆ ಮಾಡಲ್ಲ. ಅವಳ ವಿಡಿಯೋವನ್ನು ನಾನು ನೋಡಿದ ಮೇಲೆ ಅದಕ್ಕೆ ಒಂದು ಕೌಂಟ್ರ್ ಕೊಟ್ಟನೋ ಅಥವಾ ಅಲ್ಲೊಂದು ಕಮೆಂಟ್ ಹಾಕಿದ್ನೋ, ಅದಾದಮೇಲೆ ಅಲ್ಲಿಗೆ ಬಿಡ್ತೇನೆ. ನೆಕ್ಸ್ಟ್ ಡೇ ಇನ್ನೊಂದು ವಿಡಿಯೋ ನೋಡುವಾಗ, ಇನ್ನೊಂದು ಆಲೋಚನೆ ಬರುವಾಗ ಮಾತ್ರ ಮಾತಾಡ್ತೇನೆ ಅಂತ ಹೇಳಿ ಅವರು ಫಿಕ್ಸ್ ಆದರೆ ಡೆಫಿನೆಟ್ಲಿ ಅವರು ಈ ರೀತಿಯಾದ ಮಾನಸಿಕ ಒಂದು ಪರಿಸ್ಥಿತಿಯಿಂದ ಹೊರಗಡೆ ಬರ್ತಾರೆ. ಇಲ್ಲಾಂದರೆ ಎವ್ರಿ ಟೈಮು ಒಂದೇ ವ್ಯಕ್ತಿಯ ಬಗ್ಗೆ, ಶೈಲಜಾ ಅಮರ್ನಾಥ್ ಇರ್ಬೋದು, ಇನ್ಯಾರೋ XYZ ಇರ್ಬೋದು, ಯಾರು ಬೇಕಾದರೂ ಇರ್ಬೋದು, ಯಾರದ್ದೇ ವಿಚಾರ ಆಗಿರ್ಬೋದು, ಅವರು ಕಡಿಮೆ ಸಮಯ ಆಲೋಚನೆ ಮಾಡಬೇಕು. ಅವರ ಬಗ್ಗೆ ಅವರು ತುಂಬ ಆಲೋಚನೆ ಮಾಡ್ಕೊಳ್ಬೇಕು. ಲವ್ ಯುವರ್ ಸೆಲ್ಫ್ ಅಂತ. ನಾನು ನನ್ನನ್ನು ತುಂಬ ಪ್ರೀತಿಸ್ತೀನಿ. ಅದಕ್ಕೆ ನನ್ನನ್ನು ನಾನು ತುಂಬ ಖುಷಿಯಾಗಿ ಇಟ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ನಾನು ಬೇರೆ ಜನರ ಹತ್ರ ಮಾತಾಡುವಾಗ ಬಹಳ ಆತ್ಮೀಯವಾಗಿ ಮಾತಾಡ್ತೀನಿ. ಇವೆಂದು ಅವರು ನನ್ನ ಶತ್ರುಗಳೇ ಆಗಿದ್ರು ಕೂಡ ನಾನು ಅವ್ರನ್ನ ಬೈಯಲ್ಲ. ಅಟ್ಲೀಸ್ಟ್ ಅವರು ನನ್ನ ವೀಡಿಯೋ ನೋಡ್ಬಿಟ್ಟು ನಗಲಿ, ಸ್ವಲ್ಪ ಆದರೂ ಅಟ್ಲೀಸ್ಟ್ ಅವರು ಆ ಒಂದು ಫ್ರಸ್ಟ್ರೇಷನಿಂದ, ಆ ಒಂದು ಡಿಪ್ರೆಷನಿಂದ ಹೊರಗಡೆ ಬರಲಿ ಅನ್ನುವಂಥ ಆಲೋಚನೆಗಳನ್ನು ನಾನು ಇಟ್ಕೊಂಡಿರ್ತೇನೆ. ಸೊ ನೀವೇನು ಮಾಡಬೇಕು ಅಂದರೆ, ನಿಮ್ಮ ಟೈಮ್ ಫ್ರೇಮ್ ಹೇಗಿರಬೇಕು ಅಂದರೆ, ಅದು ಯಾರೇ ದೊಡ್ಡ ಜನ ಆಗಿರಲಿನಪ್ಪ, ಅವ್ರಿಗೆ 5ರಿಂದ 10 ನಿಮಿಷ ಅಷ್ಟೇ ಕೊಡಬೇಕು. ಮ್ಯಾಕ್ಸಿಮಮ್ ಅಂದರೆ ಒಂದು ಅರ್ಧ ಗಂಟೆ ಆಲೋಚನೆ ಮಾಡಬೇಕು. ಅದು ಬಿಟ್ಬಿಟ್ಟು 24 ಗಂಟೆನೂ ಅವ್ರ ಬಗ್ಗೆನೇ ಆಲೋಚನೆ ಮಾಡಿದ್ರೆ, ಮತ್ತು ಅವ್ರಿಗೇನೂ ನಾವು ಮಾಡೋಕ್ಕಾಗಿಲ್ವಲ್ಲ ಅಂತ ಹೇಳಿ ಆದಾಗ, ಅಥವಾ ಅವರನ್ನು ನಮ್ಮ ಕಂಟ್ರೋಲ್ಗೆ ನಾವು ತೊಗೊಳ್ಲಿಕ್ಕಾಗಲಿಲ್ವಲ್ಲ, ವ್ಯಕ್ತಿ ಇರ್ಬೋದು, ಆ ಸಿಚುವೇಶನ್ ಇರ್ಬೋದು, ಯಾವುದೋ ಒಂದು ವಿಚಾರವನ್ನು ನಮ್ಮ ಕಂಟ್ರೋಲ್ಗೆ ಸಿಗದೆ ಇರುವಾಗ ಡೆಫಿನೆಟ್ಲಿ ಡಿಪ್ರೆಷನ್ಗೆ ಹೋಗ್ತಾರೆ. ಡಿಪ್ರೆಷನ್ಗೆ ಹೋಗಬಾರ್ದು ಅಂತ ಹೇಳಿದ್ರೆ ಓವರ್ ಥಿಂಕಿಂಗ್ ಮಾಡಬಾರ್ದು. ಓವರ್ ಥಿಂಕಿಂಗ್ ಮಾಡಬಾರ್ದು ಅಂತಂದರೆ ನಮ್ಮನ್ನು ನಾವು ತುಂಬ ಕೇರ್ ಮಾಡಿಕೊಳ್ಬೇಕು. ನಮಗೆ ನಾವು ತುಂಬ ಸಮಯ ಕೊಡಬೇಕು. ಒಂದು 10 ನಿಮಿಷ ಕುತ್ಕೊಂಡು ನಿಮ್ಮ ಕಾಲು ನೋಡ್ಕೊಳ್ಳಿ, ಒಂದು 10 ನಿಮಿಷ ಕುತ್ಕೊಂಡು ನಿಮ್ಮ ಕೈ ಬೆರಳುಗಳನ್ನು ನೋಡ್ಕೊಳ್ಳಿ, ಒಂದು 10 ನಿಮಿಷ ಕನ್ನಡಿ ಮುಂದೆ ನಿಂತ್ಕೊಂಡು ನಿಮ್ಮ ಮುಖ ನೋಡ್ಕೊಳ್ಳಿ. 10 ವರ್ಷ ಮೊದಲು ನಾನು ಹೇಗಿದ್ದೆ, ಇವತ್ತು ನಾನು ಹೇಗಿದ್ದೀನಿ, ಮುಖ ಹೇಗೆ ಕಾಣ್ತಾ ಇದೆ ಅಂತ ಹೇಳಿ ನೋಡ್ಕೊಳ್ಳಿ. ಸರಿ, ಇವತ್ತಿನ ಈ ಏಜಿಗೆ ನಾನು ಇನ್ನೂ ಸ್ವಲ್ಪ ಬ್ಯೂಟಿಫುಲ್ಲಾಗಿ ಕಾಣಿಸ್ಬೇಕು ಅನ್ನೋದನ್ನ ಆಲೋಚನೆ ಮಾಡಿದ್ರೆ ಡೆಫಿನೆಟ್ಲಿ ಯು ವಿಲ್ ವರ್ಕ್ ಆನ್ ದ್ಯಾಟ್. ಅದಕ್ಕೆ ಸ್ವಲ್ಪ ಟೈಮ್ ಕೊಡಿ. ಸರಿ, ನಾನು ನಿನ್ನೆಗಿಂತ ಇವತ್ತು ಒಂದು ಒಳ್ಳೆಯ ಡಯಟ್ ಫುಡ್ ತಿನ್ನೋಣ ಅಂದ್ಕೊಂಡ್ರೆ, ನಿನ್ನೆಗಿಂತ ಹೆಚ್ಚು ಪ್ರೋಟೀನ್ ಭರಿತ ಆಹಾರ ತಿನ್ನೋಣ, ನಿನ್ನೆಗಿಂತ ಹೆಚ್ಚು ಫೈಬರ್ ಭರಿತ ಆಹಾರ ತಿನ್ನೋಣ ಅಂದ್ಕೊಂಡ್ರೆ, ಅದನ್ನ ಪ್ಲ್ಯಾನ್ ಯುವರ್ ಮೀಲ್, ಪ್ಲ್ಯಾನ್ ಯುವರ್ ಬ್ರೇಕ್ಫಾಸ್ಟ್, ಪ್ಲ್ಯಾನ್ ಯುವರ್ ಡಿನ್ನರ್ ಆ್ಯಂಡ್ ಪ್ಲ್ಯಾನ್ ಯುವರ್ ಲೈಫ್. ಇನ್ನೊಬ್ಬರ ಲೈಫನ್ನು ಡಿಸ್ಟರ್ಬ್ ಮಾಡೋದ್ರಲ್ಲಿ ನಮ್ಮ ಲೈಫ್ ಕಳಿಬಾರ್ದು. ನಮ್ಮ ಲೈಫನ್ನು ಚಂದಕ್ಕೆ ಹೋಗೋದಕ್ಕೆ, ಚಂದವಾಗಿ ನಡೆಸ್ಕೊಂಡು ಹೋಗೋದಕ್ಕೆ ಏನು ಬೇಕೋ ಅದರ ಬಗ್ಗೆ ಆಲೋಚನೆ ಮಾಡಬೇಕು. ಇನ್ನೊಬ್ಬರನ್ನು ಟ್ರಿಗರ್ ಮಾಡೋದ್ರಿಂದ ಹ್ಯಾಪಿನೆಸ್ ಖಂಡಿತ ಬರಲ್ಲ, ಆಯಿತಾ? ಒಂದು ನಮಗೆ ಫಾಲೋವರ್ಸ್ ಬರಬೇಕು, ನಮ್ಮನ್ನು ನೋಡಿ ಯಾರೋ ಒಬ್ರು ಏನೋ ಒಂದು ಕಲಿಬೇಕು, ನಾವು ಇನ್ನೊಬ್ಬರನ್ನ ನೋಡಿ ಏನೋ ಒಂದು ಕಲಿಬೇಕು. ನಾನು ಇತ್ತೀಚೆಗೆ ಒಂದು ಮಹಿಳೆ ನನ್ನ ಹಿಂದೆ ಏನು ಬಿದ್ದಿದ್ದಾರೆ, ಅವರನ್ನು ನೋಡಿ ನಾನು ಒಂದು ಕಲ್ತಿದ್ದೇನೆ. ಯಾವುದೇ ಕಾರಣಕ್ಕೂ ಯಾವುದೇ ವಿಚಾರವನ್ನು ಓವರ್ ಥಿಂಕ್ ಮಾಡಬಾರ್ದು. ಓವರ್ ಥಿಂಕ್ ಮಾಡಿದ್ರೆ ನಮ್ಮ ಬಗ್ಗೆ ನಾವು ಆಲೋಚನೆ ಮಾಡೋದನ್ನ ಮರ್ತೋಗ್ಬಿಡ್ತೀವಿ, ಹ್ಯಾಪಿನೆಸ್ನ ಕಳ್ಕೊಂಡು ಬಿಡ್ತೀವಿ ಅನ್ನೋದನ್ನ ನಾನು ಅರ್ಥ ಮಾಡಿಕೊಂಡೆ. ಆ್ಯಂಡ್ ಮೂವ್ ಆನ್ ಆಗೋದಕ್ಕೆ ಗೊತ್ತಿರಬೇಕು. ಗೊತ್ತಿಲ್ಲ ಅಂದರೆ ಈ ರೀತಿಯಾಗಿ ಲೈಫಲ್ಲಿ ಹಾಳಾಗ್ತಾರೆ. ಈ ಅಡ್ವೈಸನ್ನು ನಾವು ಬೇರೆಯವ್ರಿಗೆ ಕೊಡ್ಬೋದು. ದಿಸ್ ಈಸ್ ವಾಟ್. ನೆಗೆಟಿವಿಟಿ ಇರೋರ ಹತ್ರ ನಾವೇನು ಕಲಿಬೇಕು ಅಂದರೆ, ಆ ಥರ ನಾವು ಆಗಬಾರ್ದು ಅಂತ ಕಲಿಬೇಕು. ಪಾಸಿಟಿವಿಟಿ ಇರೋರ ಹತ್ರ ನಾವು ಈ ಥರ ಖುಷಿಯಾಗಿರೋದನ್ನು ಯಾಕೆ ಕಲಿಬಾರ್ದು ಅನ್ನೋದನ್ನ ಅರ್ಥ ಮಾಡಿಕೊಂಡು ಕಲಿತಾ ಹೋಗಬೇಕು. ಎನಿವೇಸ್ ಫ್ರೆಂಡ್ಸ್, ಈಗ ನಮ್ಮ ಪುತ್ತೂರು ಜಾತ್ರೆ ಸಂದರ್ಭ ಇರೋದ್ರಿಂದ ಸ್ವಲ್ಪ ಕೂಲಾಗಿ ಆರಾಮಾಗಿ ಮಾಲಿಂಗೇಶ್ವರನಿಗೆ ಖುಷಿಯಾಗುವ ಹಾಗೆ ನಡ್ಕೊಳ್ಳೋಣ. ಎಲ್ಲರಿಗೂ ಹತ್ತೂರು ಒಡೆಯ ಮಾಲಿಂಗೇಶ್ವರ ಸ್ವಾಮಿ ದೇವರು ಒಳ್ಳೇದು ಮಾಡಲಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಥ್ಯಾಂಕ್ ಯು ಫ್ರೆಂಡ್ಸ್.